ಸಾರ್ವಜನಿಕ ಸ್ಥಳದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹಾಕುವ ನಿಟ್ಟಿನಲ್ಲಿ ನಿನ್ನೆ ಸಂಪುಟ ಸಭೆಯಲ್ಲಿ ತೀರ್ಮಾನಕ್ಕೂ ಮುನ್ನ ಹೈ ವೋಲ್ಟೇಜ್ ಚರ್ಚೆ ಆಯಿತು. ಸಚಿವ ಸಂಪುಟ ಸಭೆಯಲ್ಲಿ ಎಚ್ಚರಿಕೆ ಹೆಜ್ಜೆ ಇಟ್ಟರು ಸಂಪುಟದ ಸಚಿವರು. ಎಲ್ಲ ಸಚಿವರು ಮುಕ್ತವಾಗಿ ಅಭಿಪ್ರಾಯ ಹೇಳಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದರು. ಸಚಿವ ಸಂಪುಟ ಸಭೆಯಲ್ಲಿ ಎಚ್ಚರಿಕೆ ಹೆಜ್ಜೆ ಇಟ್ಟ ಸಂಪುಟ ಸಚಿವರು. ಈ ಸಂದರ್ಭದಲ್ಲಿ ಎಲ್ಲ ಸಚಿವರಿಗೆ ಸಿದ್ದರಾಮಯ್ಯನವರು ಹೇಳಿರೋ ಮಾತು, ಮುಕ್ತವಾಗಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ ಅಂತ. ತೀರ್ಮಾನಕ್ಕೂ ಮುನ್ನ ಸರ್ಕಾರದಲ್ಲಿ ಚರ್ಚೆ ಆಗಲಿ ಅಂತ ಡಿಕೆಶಿ ಹೇಳಿದ್ರು. ಕಾನೂನು ಸಮರದಲ್ಲಿ ಹಿನ್ನಡೆ ಆಗಬಾರದು ಅಂತ ಹಿರಿಯ ಸಚಿವ ಎಚ್.ಕೆ. ಪಾಟೀಲ್ ಅವರು ಕೂಡ ಸಭೆಯಲ್ಲಿ ಹೇಳಿದ್ರು. ಈ ವೇಳೆ ಕ್ಯಾಬಿನೆಟ್ನಲ್ಲಿ ತಮ್ಮ ಅಭಿಪ್ರಾಯವನ್ನ ಸಚಿವರುಗಳು ಮಂಡಿಸಿದರು. ಸಿದ್ದರಾಮಯ್ಯ ಅವರಿಂದಲೇ ಸಾಧಕ ಬಾಧಕದ ಕುರಿತು ಪ್ರಸ್ತಾಪ ಆಯಿತು. ಬಹುತೇಕ ಸಚಿವರಿಂದಲೂ ಸಿಎಂ ಸಿದ್ದರಾಮಯ್ಯ ನಿಲುವಿಗೆ ಬೆಂಬಲ ವ್ಯಕ್ತವಾಯಿತು. ಅಂತಿಮ ನಿರ್ಧಾರ ಸಿದ್ದರಾಮಯ್ಯನವರೇ ಕೈಗೊಳ್ಳಿ ಅಂತ ಸಚಿವರು ಹೇಳಿದರು. ಶೆಟ್ಟರ್ ಅವಧಿ ಆದೇಶ ಪೂರ್ವಕವಾಗಿ ಆರ್ಎಸ್ಎಸ್ ಹೆಸರು ಬಳಸದನೆ ನಿರ್ಬಂಧ ಹೇರಲಾಯಿತು. ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಸರ್ಕಾರ ಷರತ್ತನ್ನ ವಿಧಿಸಿತು. ಸಂಪುಟದಲ್ಲಿ ಹಾಗಾದ್ರೆ ಸಿಎಂ ಹೇಳಿದ್ದೇನು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಪ್ರಿಯಾಂಕ್ ಖರ್ಗೆ ತಂದಿರುವ ಕರಡು ಪ್ರಸ್ತಾಪವು ಅತ್ಯಂತ ಗಂಭೀರವಾಗಿದೆ. ತೀರ್ಮಾನಕ್ಕೂ ಮುನ್ನ ಎಲ್ಲಾ ಸಚಿವರು ಮುಕ್ತವಾಗಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಏಕಾಏಕಿ ಸಂಸ್ಥೆಯ ಮೇಲೆ ನಿರ್ಧಾರ ಕಾನೂನು ಪರಿಮಿತಿಯಲ್ಲಿ ಸಾಧ್ಯ ಇಲ್ಲ. ಮುಖ್ಯ ಕಾರ್ಯದರ್ಶಿ ನೀಡಿರುವ ಸಲಹೆ ಸಭೆಯಲ್ಲಿ ಮಂಡಿಸಿದ್ದೇವೆ. ನೆರೆ ರಾಜ್ಯಗಳ ನಿಯಮ ನಮ್ಮ ರಾಜ್ಯಕ್ಕೆ ಸೂಕ್ತವೇ ಅನ್ನೋದು ಚರ್ಚೆ ಆಗಲಿ. ಒಂದು ಸರ್ಕಾರವಾಗಿ ತೀರ್ಮಾನ ತೆಗೆದುಕೊಳ್ಳುವ ಮುನ್ನ ಚರ್ಚೆ ಬಹಳ ಅಗತ್ಯ ಇದೆ ಅಂತ ಸಂಪುಟದಲ್ಲಿ ಸಿದ್ದರಾಮಯ್ಯನವರು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಏನ್ ಹೇಳಿದ್ರು ಅನ್ನೋದನ್ನ ನೋಡ್ತಾ ಇದ್ದೀವಿ. ಪಕ್ಷವಾಗಿ ಮುಂದಿನ ಸವಾಲು ನಾವು ಎದುರಿಸಬಹುದು. ಸರ್ಕಾರದಲ್ಲಿ ತಕ್ಷಣದ ತೀರ್ಮಾನಕ್ಕೂ ಮುನ್ನ ಚರ್ಚೆ ಆಗಲಿ. ಕಾನೂನು ಪರಿಮಿತಿಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳೋಣ. ಖರ್ಗೆ ತಂದ ಕರಡು ಪ್ರಸ್ತಾಪದ ವಿವರ ಅವಲೋಕನವಾಗ್ಲಿ ಅಂತ ಡಿಕೆಶಿ ಹೇಳಿದ್ರು. ಸರ್ಕಾರಿ ಸ್ಥಳದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಸರ್ಕಾರದ ನಿರ್ಬಂಧ. ಇದು ಕೇವಲ ಆರ್ಎಸ್ಎಸ್ಗೆ ಮಾತ್ರ ಅನ್ವಯ ಅಲ್ಲ, ಎಲ್ಲಾ ಖಾಸಗಿ ಸಂಸ್ಥೆಗಳಿಗೂ ಅನ್ವಯ ಆಗತ್ತೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಈ ಸುತ್ತೋಲೆ ಹೊರಡಿಸಿರೋದೇ ಶೆಟ್ಟರ್ ಸಿಎಂ ಆಗಿದ್ದಾಗ ಬಿಜೆಪಿಯವರೇ ಮಾಡಿ ಈಗ ಅದನ್ನ ವಿರೋಧಿಸ್ತಾ ಇದ್ದಾರೆ. ಸರ್ಕಾರದ ಆದೇಶದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ನೀಡಿದರು. ಅವರೇ ಅವ್ರ ಕಾಲದಲ್ಲೇ ಚೀಫ್ ಮಿನಿಸ್ಟರ್ ಇರುವಾಗ ಅವರೇ ಮಾಡಿದ್ದು. ಸಾರ್ವಜನಿಕ ಬರೀ RSS ಅಂತ ಅಲ್ಲ, ಎನಿ ಆರ್ಗನೈಜೇಷನ್ ಎಲ್ರಿಗೂ ಅಪ್ಲೈ ಆಗುತ್ತೆ. ಎನಿ ಆರ್ಗನೈಜೇಷನ್ ಸರ್ಕಾರಿ ಶಾಲೆಗಳಲ್ಲಿ, ಆಟದ ಮೈದಾನಗಳಲ್ಲಿ, ಪಾರ್ಕ್ಗಳಲ್ಲಿ, ಗೌರ್ಮೆಂಟ್ ಜಾಗಗಳಲ್ಲಿ ಮತ್ತು ಏಡೆಡ್ ಸ್ಕೂಲ್ಗಳಲ್ಲಿ ಅಲ್ಲಿ ಕೂಡ ಮಾಡಬಾರ್ದು ಅಂತ ಮಾಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.